ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾವು ಇವತ್ತೇನೈತಿ ಗೂಗ್ಲಿ ಪಿಕ್ಚರ್ ಬಗ್ಗೆ ರಿವ್ಯೂ ಮಾಡಕ್ ಬಂದೇವೆ. ಪ್ರೀತಿ ಅಂದ್ರೆ ಏನು, ಪ್ರೀತಿ ಹುಡುಗಿನ ಹೆಂಗ್ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಇವಾಗ ನೋಡು ಅವಳು ಎದುರಿಗೆ ಬಂದ್ರು ನೋಡೋಕ್ಕಾಗ್ತೆ, ನಗಕ್ಕಾಗ್ತೆ, ಅಳ್ಳಕ್ಕಾಗ್ತೆ, ಬಾಳಕ್ಕಾಗ್ತೆ, ಸಾಯಕ್ಕಾಗ್ತೆ. ನನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಅವಳು ನಾನು ಸಿಗಲ್ಲ, ನಾನು ಅವಳನ್ನ ಮರೆಯಲ್ಲ. ಗೂಗ್ಲಿ ಪಿಕ್ಚರ್ ಏನೈತಿ 2013 ಒಳಗೆ ಬಂದಿತ್ತು. ಅದನ್ನ ಪವನ್ ಒಡೆಯರ್ ಅವರು ಡೈರೆಕ್ಷನ್ ಮಾಡಿದ್ರು. ಇದು ಯಶ್ ಅವ್ರದ್ದು ಮತ್ತೆ ಸ್ವಾತಿ ಅನ್ನೋ ಒಂದು ಹುಡುಗಿದು ಲವ್ ಸ್ಟೋರಿ ಐತಿ. ಐ ಆಮ್ ಸ್ವಾತಿ. ಯಶ್ ಅವ್ರು ಒಂದು 100 KGF ತೆಗಿಬೋದು, 100 ಟಾಕ್ಸಿಕ್ ತೆಗಿಬೋದು. ಬಟ್ ಇನ್ನೇನೈತಿ, ಈ ತರ ಗೂಗ್ಲಿ ಪಿಕ್ಚರ್ ಇನ್ನೊಂದ್ಸರಿ ಮಾಡಕ್ ಆಗಂಗಿಲ್ಲ ಅಂತ ಮಂದಿ ಏನ್ ಅನ್ನತಾರಲ್ಲ, ಈಗ ಅದು ಕರೆನೇ ಐತೆ ಅನ್ಸಾತೈತಿ. ಯಾಕಂದ್ರೆ ಆ ಮೂವಿನೇ ಆ ತರ ಐತ್ರಿ. ಒಬ್ಬ ಏನ್ ಕಾಲೇಜ್ಗೆ ಹೋಗೋ ಹುಡುಗ ಅಂದ್ರೆ ಕಾಮರ್ಸ್ ಓದ್ತಿರುವಂತ ಹುಡುಗ, ಅವ್ರಿಗೆ ಏನೈತಿ ಅವ್ರದ್ದು ಫೀಲ್ಡ್ ಬಿಟ್ಟು ಅಂದ್ರೆ ಮೆಡಿಕಲ್ ಫೀಲ್ಡ್ ಒಳಗಿರುವಂತ ಹುಡುಗಿಗೆ ಲವ್ ಆಗಿ ಅವರಿಬ್ಬರ ನಡುವೆ ಇರುವಂತ ಒಂದು ಕೆಮಿಸ್ಟ್ರಿ ಏನೈತಲ್ಲ, ಈ ಮೂವಿ ಒಳಗೆ ಅವರು ಬಹಳ ಅಂದ್ರೆ ಬಹಳ ಚಲೋ ಹೊತ್ನಾಗೆ ಅವರು ಎಕ್ಸ್ಪ್ರೆಸ್ ಮಾಡ್ಯಾರ. ಒಂದು ಸ್ಟೋರಿ ಏನೈತಪ್ಪ ಅಂತಂದ್ರೆ, ಒಂದ್ಸಾರಿ ಅವರು ಶರತ್ ಅನ್ನೋರು ಏನಿರ್ತಾರ, ಯಶ್ ಅವರು ಒಂದು ಆಡಿಟೋರಿಯಂ ಒಳಗ ಒಂದು ಲೆಕ್ಚರ್ ಇರ್ತೈತಿ. ಆ ಲೆಕ್ಚರ್ ಕೊಡೋ ಟೈಮ್ ಒಳಗೆ ಮಕ್ಕೊಂಡ್ಬಿಟ್ಟಿರ್ತಾರ. ಆ ಟೈಮ್ ಒಳಗೆ ಅವಾಗ ಏನೈತಿ, ಅವ್ರನ್ನ ಕಂಡ್ರೆ ಎಲ್ಲರಿಗೂ ಹಾಕಿರಂಗಿಲ್ಲ ಕಾಲೇಜ್ ಒಳಗೆ. ಯಾಕಂದ್ರೆ ಇವ್ರು ಟಾಪರ್ ಆಫ್ ದಿ ಕಾಲೇಜ್, ಟಾಪರ್ ಆಫ್ ದಿ ಬೋರ್ಡ್, ಟಾಪರ್ ಆಫ್ ದಿ ಯೂನಿವರ್ಸಿಟಿ ಅನ್ನೋ ಟೈಮ್ ಎಲ್ಲ ತರನು ಟ್ಯಾಲೆಂಟೆಡ್ ಇರ್ತಾರೆ. ಅದನ್ನ ನೋಡಿ ಕೆಲವೊಂದು ಮಂದಿ ಹೊಟ್ಟಿ ಊರಿನೂ ಇರ್ತೈತಿ, ಕೆಲವೊಬ್ಬರು ಮಂದಿ ಜಲಸಿ ಇರ್ತೈತಿ. ಸೊ ಹಂಗಾಗಿ ಏನಕ್ಕೈತಿ, ಅವ್ರು 3 ಸರಿ ಅವ್ರ ಹೆಸರು ಸ್ಟೇಜ್ ಮೇಲೆ ಕರೆದಾಗ ಯಾರು ಅದನ್ನ ರೆಸ್ಪಾನ್ಸ್ ಮಾಡ್ಲಾ ಟೈಮ್ ಒಳಗೆ ಡಾಕ್ಟರ್ ಸ್ವಾತಿ ಅನ್ನೋರು ಏನೈತಿಲ್ಲ, ಹೀರೋಯಿನ್ ಏನೈತಿ, ಬಂದು ಅವ್ರು ಮೇಲೆ ಕೈ ಇಟ್ಟು ಎದ್ದೇಳಿ ಶರತ್ ಅಂತ ಹೇಳಿ ಏನು 3 ಸಾರಿ ಹೇಳ್ತಾರಲ್ಲ, ಅವಾಗ ಇವ್ರು ಮೊದಲೇ ಹುಡುಗಿಯಾರಂದ್ರೆ ಹಾಕಿರಂಗಿಲ್ಲ. ಅಂತ ಟೈಮ್ ಒಳಗೆ ಬಂದು ಒಂದು ಹುಡುಗಿ ಅವ್ರನ್ನ ಎಬ್ಬಿಸಿ ಇದು ಮಾಡಿದ ತಕ್ಷಣ ಇವ್ರು ಹೋಗಿ ಸ್ಟೇಜ್ ಮೇಲೆ ಬಂದು ಅವರೆಲ್ಲ ಪ್ರೆಸೆಂಟೇಷನ್ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವ್ರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತಾರೆ. ಅದೇ ಟೈಮಲ್ಲಿ ಅವಾಗಿಂದ ಒಂದು ಸ್ವಲ್ಪ ಏನೋ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಡ್ತಾವ. ಅಂದ್ರೆ ಆ ಸೀನ್ ಏನೈತಿ ಎಲ್ಲಕ್ಕಿಂತ ಮಸ್ತ್ ಅಂದ್ರೆ ಮಸ್ತ್. ಆ ಟೈಮ್ ಒಳಗಿದ್ದು ಎಷ್ಟೋ ಜನರ ನಿದ್ದೆನೇ ಕೆಡಿಸ್ಬಿಟ್ಟಿತ್ತು. ಶರತ್ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ ಅವ್ರ ಮೇಲೆ. ಆ ಟೈಮ್ ಒಳಗೆ ಅವ್ರ ಅಪ್ಪ ಏನಿರ್ತೈತಿ ಅಸ್ಟ್ರಾಲಜರ್ ಇರ್ತಾರ, ಅಂದ್ರೆ ಅನಂತ್ನಾಗ್ ಅವ್ರಂತರ ಅವ್ರಂತೂ ಇದ್ರೊಳಗೆ ಹೇಗೆ ನಂಬರ್ ಪಾರ್ಟ್ ಮಾಡ್ಯಾರಿ ಅವರು. ಅದ್ರೊಳಗೆ ಏನಂತ ಅಸ್ಟ್ರಾಲಜರ್ ಇರ್ತಾರ, ಇವ್ರು ಹೋಗ್ಕಿರಿ ಅವ್ರ ಅಪ್ಪಾಗ ಒಂದ್ಸರಿ ಅವ್ರದೆಲ್ಲ ಹೇಳ್ತಾರ, ಈ ತರ ಯಾವ್ದೈತಪ್ಪ ಅಂತ ಹೇಳಿದೆ. ಅವ್ರೇನದಾರ, ನೋಡಪ್ಪ ಯಾವ ಹುಡುಗಿ ನಿನಗೆ ಇಷ್ಟ ಆಗಲ್ಲ, ಆ ಹುಡುಗಿ ನಿನ್ ಕನ್ಸೊಳಗೆ ಬಂದು ರಾಕ್ಷಸಿ ತರ ಕಾಡ್ತಿರ್ತಾಳ, ಎಲ್ಲಿ ನೋಡಿದ್ರೆ ಆ ಹುಡುಗಿ ಕಾಣ್ತಾಳ, ಹಂಗ ಅಂತ ಹೇಳಿ ಹೇಳಿದ ತಕ್ಷಣ ಇವ್ರು ಏನಂತಾರ, ಅದೇನಪ್ಪ ನನಗೆ ಆ ಥರ ಯಾವುದು ಆಗಂಗಿಲ್ಲ, ಹಂಗ ಹಿಂಗ ಅಂತ ಹೇಳಿ ಅವ್ರನ್ನ ತಳ್ಳಿ ಬಿಡ್ತಾರ ಅವ್ರ ಮಾತು ಹೇಳಿದ್ರೆ. ಬಟ್ ಏನಾಗೈತಿ, ಅವ್ರಿಗೆ ಯಾವಾಗ ಆ ಫೀಲಿಂಗ್ ಸ್ಟಾರ್ಟ್ ಆಕ್ಕವಲ್ಲ, ಎಲ್ಲಿ ನೋಡಿದಾಗ ಅವರೇ ನೆನಪಾಗೋದು, ಅದೆಲ್ಲ ಆ ಕಡೆ ಹಿಂಗೆ ಆಗೋದು ತಕ್ಷಣ ಇವ್ರಿಗೆ ಅನ್ನಿಸ್ತೈತಿ, ಏನೋಪ್ಪ ನಮ್ಮ ಅಪ್ಪ ಹೇಳಿದ್ ನನಗೆ ಕರೆಕ್ಟ್ ಅನ್ಸಾಕತೈತಿಲ್ಲ ಅಂತ ಹೇಳಿ. ಅವಾಗ ಅವ್ರಿಗೆ ಅದೇನೋ ಫೀಲಿಂಗ್ ಬಂದು ಆ ಹುಡುಗಿ ಕರ್ಕೊಂಡು ಡೇಟಿಂಗ್ ಅಂತ ಹೇಳಿ ಒಂದ್ಸಾರಿ ಹೋಗಿರ್ತಾರ. ಡೇಟಿಂಗ್ ಅಂದ್ರೇನು ಒಂದ್ಸಾರಿ ಇವ್ರಿಗೆ ಕರೀತಾರ, ಕಾಫಿ ಕುಡಿಯಕ್ಕೆ ಹೋಗು ಅಂತ ಹೇಳಿ ಹೀರೋಯಿನ್ ಕೇಳ್ತಾರ. ಅವಾಗ ಇವರು ಕಾಫಿ ಕುಡಿಯೋಣವಾ, ಕಾಫಿ ಎಲ್ಲ ಬೇಡ, ಗೊತ್ತಿರ್ತೈತಿ ಡಾಕ್ಟರ್ ಇರ್ತಾರಲ್ಲ ಇವ್ರಿಗೆ. ಅದಾದ್ಮೇಲೆ ಎಲ್ಲ ಕಬ್ಬಿನ ಹಾಲು ಕಾಫಿಗಿಂತ ಅದಾದ್ಮೇಲೆ ಹೇಳಿ ಬಿಲ್ಲು ಇದ್ಲ, ಆ ಹುಡುಗಿನೇ ಕೊಡ್ತಾಳ ಅದ್ರೊಳಗೆ ಮೂವಿ ಒಳಗೆ. ಅಂದ್ರೆ ಲವ್ ಸ್ಟೋರಿ ಹಂಗೆ ಸಣ್ಣಗೆ ಬಿಲ್ಡ್ ಹಾಕೋಂತ ಹೋಗಿರ್ತೈತಿ. ಅವಾಗ ಏನಾಕೈತಪ್ಪ ಅಂತಂದ್ರೆ, ಅದ್ರೊಳಗೆ ಸಂದೀಪ ಅನ್ನೋ ಒಂದು ಕ್ಯಾರೆಕ್ಟರ್ ಬರ್ತೈತಿ. ಅಂದ್ರೆ ಇವ್ರೇನು ಒಂಥರ ಪ್ರೊಟೆಕ್ಟಿವ್ ಟೈಪ್ ಇರ್ತಾರೆ ಇವರು ಯಶ್ ಅವರು ಅದ್ರೊಳಗೆ. ಆದ್ರೆ ಶರತ್ ಅನ್ನೋ ಕ್ಯಾರೆಕ್ಟರೇ ಆ ಥರ ಇರ್ಬೇಕಾದ್ರೆ ಇವರು ಏನಂತಾರ, ಸಂದೀಪ್ ಅನ್ನೋ ಹುಡುಗ ಒಂದ್ಸಾರಿ ಆಕ್ಸಿಡೆಂಟ್ ಆದಾಗ, ಹುಡುಗಿ ಅಂದ್ರೆ ಹೀರೋಯಿನ್ ಆಕ್ಸಿಡೆಂಟ್ ಆದಾಗ ಅವ್ರು ಬಂದು ಅವ್ರನ್ನ ಟಚ್ ಮಾಡಿ, ಅಂದ್ರೆ ಅವ್ರದ್ದು ಏನೋ ಮಿಸ್ಕನ್ಸೆಪ್ಷನ್ ಆಗಿ ಹೊಡೆದಾಡ್ಬಿಡ್ತಾರ. ಅಲ್ಲಿ ಹೊಡೆದಾಡೋಣ ಅವಾಗ ಏನಾಗ್ಬಿಡ್ತೈತಿ, ಅವಾಗ ಯಶ್ ಅವ್ರಿಗೆ ಒಂದಿಟ ಹೊಡೆದ ತಕ್ಷಣ ಇವರು ಹೀರೋಯಿನ್ ಅವ್ರಿಗೆ ವಾಪಸ್ ಹೊಡೆದು ಇದು ಮಾಡಿದ್ವಿ ಅದೇನೋ ಆಗಿ, ಅವಾಗ ಇವ್ರೇನಂತಾರ, ನೀನು ಎಲ್ಲ ಹುಡುಗಿರ್ತಾರ ಒಂದೇ ತರ ಅಂತ ಹೇಳಿ, ಎಲ್ಲ ಹುಡುಗಿರು ಒಂದೇ ತರ ಅಂತ ಹೇಳಿ ಅವಾಗ ಅಲ್ಲಿ ಸ್ವಾತಿನ ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ಏನಾಕೈತಿ, ಇವ್ರಿಬ್ಬರದು ಬ್ರೇಕಪ್ ಆಗಿಬಿಡ್ತೈತಿ. ಅವಾಗ ಏನಾಗ್ತೈತಿ, ಇವ್ರ ರೂಟ್ ಏನಾಗ್ಬಿಡ್ತೈತಿ, ಚೇಂಜ್ ಆಗ್ಬಿಡ್ತೈತಿ. ಇವ್ರೇನೈತಿ, ಅವಾಗ ಇವರು ಫೋಕಸ್ ಮಾಡ್ತಾರ ಅವ್ರ ಸ್ಟಡೀಸ್ ಬಗ್ಗೆ, ಅದನ್ನೆಲ್ಲ ಲವ್ ಇತ್ತು ಅಂತ ಹೇಳಿದ ತಕ್ಷಣ ಅವ್ರು ಏನ್ ಮಾಡ್ತಾರ, ಸ್ವಾತಿ ಅವ್ರು ಏನ್ ಮಾಡ್ತಾರೆ, ಅದನ್ನ ಅವ್ರಿಗೂ ಇರ್ತೈತಿ. ಬಟ್ ಅವ್ರು ಏನ್ ಮಾಡ್ತಾರ, ಅದು ಆ ಸೀನ್ ಅನ್ನ ನೆನಪು ಮಾಡ್ಕೊಂಡು, ಅಂದ್ರೆ ಅವ್ರಿಗೆ ಏನಾಗಿತ್ತಲ್ಲ ಆ ತರ ಸೀನ್ ಅನ್ನ ನೆನಪು ಮಾಡ್ಕೊಂಡು, ಇಲ್ಲ ನನಗೆ ಎಂಗೇಜ್ಮೆಂಟ್ ಆಗೈತಿ, ಹೊಳ್ಳಿ ಇನ್ನೊಂದ್ಸರಿ ಯಾವಾಗೂ ಫೋನ್ ಮಾಡಕ್ ಹೋಗಬೇಡ, ಇನ್ ಮೇಲಿಂದ ನಿಂದು ಮುಗಿದ ಅಂತ ಹೇಳ್ಬಿಡ್ತಾರ. ಅವಾಗ ಏನಾಕೈತಿ, ಇವ್ರು ಏನು ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ತಾರಲ್ಲ, ಇವರು ಆಯ್ತು ಅಂತ ಹೇಳಿ ವಾಪಸ್ ಅವ್ರು ಇಂಡಿಯಾಗೆ ಬಂದ್ಬಿಡ್ತಾರ. ಬಂದಾದ್ಮೇಲೆ ಅದೇನು ಕಂಟಿನ್ಯೂಷನ್ ಪಾರ್ಟ್ ಆಗಿ ಇವರು ಆ ಮದುವೆ ಎದಕ್ಕೆ ಅಂದ್ರೆ, ಇವರು ಇಂಡಿಯಾಗೆ ಬರೋದೇ ಅವ್ರ ಫ್ರೆಂಡ್ನ ಮದುವೆ ಸಲುವಾಗಿ ಅವತ್ತು ಬಂದಿರ್ತಾರೆ. ಆ ಫ್ರೆಂಡಿನ ಮದುವೆಗೆ ಹೋಗೋ ಟೈಮ್ ಒಳಗೆ ಇವರೆಲ್ಲ ಮರಿಬೇಕಪ್ಪ, ನಾ ಇನ್ಮೇಲೆ ಯಾವುದು ಬೇಡ, ನನಗೆ ಯಾವ ಹುಡುಗಿನೂ ಬೇಡ, ಏನು ಬೇಡ, ಇನ್ಮೇಲೆ ನಾನು ಹೊಸ ಲೈಫ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ದೇವ್ರಂತಲ್ಲಿ ಕೇಳ್ಕೊಂಡು ಇನ್ನೇ ನಮ್ಮ ಮದ್ವೆಗೆ ಹೋಗ್ಬೇಕು ಅನ್ನತ್ತಿರ್ತಾರ. ಜಸ್ಟ್ ಆ ಟೈಮ್ ಒಳಗೆ ಏನಾಗ್ಬಿಟ್ಟಿರ್ತೈತಿ, ಎಲ್ಲ ಪೂರಾ ಕರ್ನಾಟಕ ಎಲ್ಲ ಬಂದಿರ್ತೈತಿ. ಅಂಥ ಟೈಮ್ ಒಳಗೆ ಇವರು ಕಾರ್ ಒಳಗೆ ಹೋಗೋದ್ನಾಗ ಅದೇ ಟೈಮ್ ಒಳಗೆ ಹೀರೋಯಿನ್ ಎಂಟ್ರಿ ವಾಪಸ್ ಆಕೈತಿ. ಇವ್ರು ಯಾವಾಗ ಮರಿಬೇಕಂದಿರ್ತಾರ, ಮತ್ತು ಅದೇ ಟೈಮ್ ಒಳಗೆ ಹೀರೋಯಿನ್ ಎಂಟ್ರಿನೂ ಆಗ್ತೈತಿ. ಸೊ ಎರಡು ಕೋಇನ್ಸಿಡೆನ್ಸ್ ಆಗ್ಬಿಡ್ತಾವೆ. ಅವಾಗ ಅಂತಾರೆ, ಇವ್ರು ಮರಿಬೇಕು ಅನ್ನೋರ್ನ ವಾಪಸ್ ತಂದ್ಬಿಟ್ಟೆ, ನಮ್ದೇನಪ್ಪ ಇದು ಹುಡುಗರ್ದು ಒಂಥರ ನಾಯಿ ಬಾಲ ಡೊಂಕೆ ಅನ್ನೋ ಟೈಪ್ ಆಗ್ಬಿಡ್ತೈತಲ್ಲ ಜೀವನ, ಹುಡುಗಿ ನೋಡಿದ ತಕ್ಷಣ ಮತ್ತೆ ಹೊಳ್ಳಿ ಸ್ಟಾರ್ಟ್ ಆಗ್ಬಿಡ್ತೈತಲ್ಲ ಲವ್ ಅಂತ ಹೇಳಿ ಅವ್ರು ಅಂತಾರ. ಯಾಕಂತಂದ್ರೆ ಅದ್ರೊಳಗೆ ಒಂದು 3 ಜನ ವಯಸ್ಸಾಗಿರೋ ಅಜ್ಜಿಗಳು ಬಂದಿರ್ತಾರ. ಅವ್ರೇನಂತಾರೆ, ಅದ್ರೊಳಗೆ ಅವ್ರ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ತಾರ. ಅಲ್ಲಿ ಯಶ್ ಅವ್ರದ್ದು ಮತ್ತು ಅವ್ರದ್ದು ಕನ್ವರ್ಸೇಷನ್ ನಡೀತಿರ್ಬೇಕಾದ್ರೆ ಅವ್ರು ಮಾತಾಡ್ತಿರ್ತಾರ. ಅವ್ರು ಯಾವುದೋ ಒಂದು ಸಣ್ಣ ಹಳ್ಳಿಗೆ ಹೋಗ್ಬೇಕಾಗಿರ್ತೈತಿ. ಇವರು ಕಾರ್ ಒಳಗೆ ಬಿಡಾಕ್ ಹೋದಾಗ ಅದನ್ನೇನು ಕಾಮಿಡಿ ಒಳಗೆ ಏನೈತಿ ಅದು ಕನ್ವರ್ಸೇಷನ್, ಅದು ಮಸ್ತ್ ಐತಿ. ಅದನ್ನ ನೋಡಿದ ತಕ್ಷಣ ನಿಮಗೂ ಚಲೋ ಅನಿಸ್ತೈತಿ. ಅವಾಗ ಇವ್ರು ಹಂಗೆ ಮಾತಿಗೆ ಅವರೆಲ್ಲ ಹೋಗೋ ಟೈಮ್ ಒಳಗೆ ಡಾಕ್ಟರ್ ಸ್ವಾತಿನೂ ಅದೇ ಊರಿಗೇನೆ ಇಳಿದು ಬಿಡ್ತಾರೆ.
ಅಂದ್ರೆ ಅವ್ರಿಗೆ ಮಂಗಳೂರಿಗೆ ಹೋಗ್ಬೇಕಾಗಿರ್ತೈತಿ ಒಂದು ಪ್ಲೇಸಿಗೆ. ಅಲ್ಲಿ ಅವ್ರು ಅಲ್ಲಿ ನಡ್ಬಾರ್ಕ ಅಲ್ಲಿ ಅವ್ರ ಜೊತೆ ಹಿಡಿತಾರೆ. ಅವಾಗ ಅವ್ರ ಅಜ್ಜಿ ಏನಂತಾರೆ, ನೀ ಯಾಕಮ್ಮ ಇಲ್ಲಿ ಇಳಿದೆ, ನೀನು ಮುಂದೆ ಹೋಗಲ್ಲ, ನಿಂದ ಎಲ್ಲೋ ಡೆಸ್ಟಿನೇಷನ್ ಬೇರೆ ಐತಲ್ಲ ಅಂದ ತಕ್ಷಣ ಅವರು ಇಲ್ಲ ನಾ ಇಲ್ಲೇ ಹೇಳ್ತೇನೆ ಅಂತಾರೆ. ಅವಾಗ ಅಲ್ಲಿ ಸ್ಟ್ರೈಕ್ ಇರ್ತೈತಲ್ಲ, ಅದ್ರ ಸಲುವಾಗಿ ಅವ್ರು ಏನಂತಾರೆ ಅಜ್ಜಿಯರು, ಅದು ನಿನಗೇನು ಮಾಡಂಗಿಲ್ಲ, ಇವಾಗ ನಿನ್ನ ಶೀಲಕ್ಕೆ ನಾ ಗ್ಯಾರಂಟಿ, ಅಲ್ಲಿಗೆ ಯಾಕೆ ಬರ್ತಿ, ನಿಂದೇನೈತಿ ನೀನು ಕೆಲಸ ಮಾಡ್ಕೊಂಡು ಹೋಗುತ್ತೆ ಹೀರೋಗೆ ಅಂತಾರೆ. ಅವ್ರು ಕಾರ್ಡ್ ತೋರಿಸಿದ ತಕ್ಷಣ ಅವಾಗ ಇವರಿಗೆ ಏನೋ ಒಂದು ಸ್ವಲ್ಪ ಡಬಲ್ ಚೆಕ್ ಆದಂಗಾಗಿ ಇವ್ರು ಹೇಳ್ತಾರೆ. ಅವಾಗ ಇಲ್ಲ ಆಯ್ತು ತಗೋ ಇಬ್ರು ಕರ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿ ಹೋಗ್ತಾರೆ. ಅಲ್ಲಿ ಏನು ಮದುವೆ ಸೀನ್ಗೆ ಹೋಗ್ತಾರಲ್ಲ, ಅವಾಗ ಇವ್ರು ಹೀರೋಯಿನ್ ಏನು ಹೇಳ್ತಾರೆ, ನಾನು ನೀನು ಮೊದಲು ಪರಿಚಯ ಇಲ್ಲ ಅನ್ನೋ ಟೈಪ ಇದನ್ನು ವರ್ತನೆ ಮಾಡ್ಬೇಕಂದ ತಕ್ಷಣ ಅವರು ಹೀರೋಯಿನ್ ಅಂತಾರೆ ಓಕೆ ಅಂತಾರೆ. ಅವಾಗ ಆ ಟೈಮ್ ಒಳಗೆ ಸಾಧು ಕೋಕಿಲ್ ಅವ್ರ ಎಂಟ್ರಿ ಆಕೈತಿ. ಮುಸ್ತಫಾ ಅನ್ನೋ ಕ್ಯಾರೆಕ್ಟರ್ ಅವ್ರು ಮಾಡ್ಯಾರ. ಅವ್ರಿಗೇನು ಅವ್ರ ಹುಡುಗಿನ ಇವರು ಪಟಾಯಿಸ್ಬೇಕಂತಿರ್ತಾರೆ ಅಂತ ಹೇಳಿ ತಿಳ್ಕೊಂಡು ಅದೇನೋ ಮಿಸ್ಕನ್ಸೆಪ್ಷನ್ ಆಗಿ ಆ ಶರತ್ ಅವ್ರಿಗೆ ಬಂದವ್ರು ಹೇಳ್ತಾರೆ, ನೀನು ನಾನು ಹುಡುಗಿನ ಪಟಾಯಿಸಕ್ಕೆ ಹೋಗಬೇಡ, ಆಗಿ ನನ್ನ ಫಸ್ಟ್ ಲವ್ ಅದಾಳ ಅಂತ ಹೇಳಿದ ತಕ್ಷಣ ಇವರು ಅದನ್ನ ಪಾಸಿಟಿವ್ ತೊಗೊಂಡು ಓಕೆ ಹಂಗಿದ್ರೆ ನೀನು ನನ್ನ ಜೊತೆ ನನ್ನ ಹುಡುಗಿ ಜೊತೆ ನೀನು ಫೋಟೋ ತೆಗಿ, ನಾ ಎಲ್ಲೆಲ್ಲಿ ಇರ್ತೀನಿ ಅಂದ್ರೆ ನಾನು ನಿನ್ನ ಹುಡುಗಿ ಬಿಡ್ತೀನಿ ಅಂತ ಹೇಳಿ ಅದು ಅವ್ರಿಬ್ರು ನಡುವೆ ಡೀಲ್ ಆಕೈತಿ. ಅವಾಗ ಸಂದೀಪ ಅನ್ನೋ ಕ್ಯಾರೆಕ್ಟರ್ ಅವಾಗ ಇಂಟ್ರೊಡ್ಯೂಸ್ ಆಕೈತೆ. ಅಲ್ಲಿ ಅವ್ರೇನೇ ಬರ್ತಾರಲ್ಲ, ವಾಪಸ್ ಬಂದ ತಕ್ಷಣ ಅವ್ನು ನೋಡಾದ್ಮೇಲೆ ಹೇಳ್ದಾನು, ಏನೋ ಸಂದೀಪ ನೀನು ಈ ಕಡೆ ಹಂಗೆ ಹಿಂಗೆ ತಿನ್ನೋದು ತಮ್ಮದೊಂದು ಕನ್ವರ್ಸೇಷನ್ ಸ್ಟಾರ್ಟ್. ಶರತ್ ಅವ್ರು ಇಗ್ನೋರ್ ಮಾಡತ್ತಿರ್ತಾರೆ. ಬಟ್ ವಾಪಸ್ ಇನ್ನೇನು ಅವರು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕನ್ನೋ ಟೈಮ್ ಬರ್ತೈತಿ. ಆ ಟೈಮ್ ಒಳಗೆ ಅವರು ಹೋಗ್ಬೇಕನ್ನೋ ಟೈಮ್ ಒಳಗೆ ಅವಾಗ ಹೀರೋಯಿನ್ ಏನಂತಾರೆ, ಅವ್ರ ಗೆಳತಿಗೆ ಹೇಳಿ ನಾ ಇಲ್ಲ ಅವ್ರ ಜೊತೆನೆ ಶರತ್ತಿನ ಜೊತೆನೆ ನಾನು ಹೊಳ್ಳಿ ವಾಪಸ್ ಊರಿಗೆ ಹೋಗ್ಬೇಕು, ನನಗೆ ಹೆಂಗಾರೆ ಮಾಡಿ ಅರೇಂಜ್ ಮಾಡೋ ತಕ್ಷಣ ಮದರ್ ಅಪ್ಪ ಅಮ್ಮನ ಆ್ಯಂಗಲ್ ನೋಡಿದ ತಕ್ಷಣ ಅದು ಪ್ರೀತಿ ಅವ್ರದ್ದೆಲ್ಲ, ಅವ್ರು ಏನು ಕಷ್ಟಪಟ್ಟಿರ್ತಾರೆ ಅದನ್ನ ನೋಡಿ ಅದೇನೋಪ್ಪ ಮಕ್ಳಿಗೆ ಏನಾದ್ರು ಚಲೋನೇ ಆಗಲಿ ಅನ್ನೋ ಲೆಕ್ಕಕ್ಕೆ ಅವ್ರು ಇರ್ತಾರೆ. ಸೊ ಆ ಟೈಮ್ ಒಳಗೆ ಇವರು ನಾವು ಹುಡುಗರಾದಂಥವ್ರು ನಾವೇ ಏನೋ ವಿಚಾರ ಮಾಡಿರ್ತೇವೆ, ಬಟ್ ನಾವು ಏನೋ ನಮ್ಮದು ಒಳ್ಳೆ ಡೇ ಒಳಗೆ ನಾವು ಹೋಗಿರ್ತೇವೆ, ಅಪ್ಪ ಅಮ್ಮ ವಿಚಾರ ಮಾಡೋದು ಬೇರೆ ಆಗಿರ್ತೈತಿ. ಬಟ್ ಸ್ವಾತಿ ಅವ್ರ ಬ್ಯಾಗ್ ಕಳು ಆಗ್ಬಿಟ್ಟಿರ್ತೈತಿ. ಕಳು ಆಗೋಣ ಇವ್ರು ಯಾವುದು ಫೋನ್ ಎತ್ತಾಗ ಬರ್ತಿರಂಗಿಲ್ಲ ಏನಿಲ್ಲ. ಆ ಟೈಮ್ ಒಳಗೆ ಆ ಟ್ರೈನ್ ಸೀನ್ ಏನು ಮಾಡ್ಯಾರಲ್ಲ ಅದು ಒರಿಜಿನಲ್ ಆಗಿ ಅಂದ್ರೆ ಮೂವಿ ಯಾವ ಟೈಮ್ ಒಳಗೆ ಮಾಡತ್ತಿದ್ರಲ್ಲ ಆ ಟೈಮ್ ಒಳಗೆ ಅದು ರಿಯಲ್ ಆಗೇ ಮಾಡಿದ್ದದು. ಯಾಕಂದ್ರೆ ಯಾವುದೇ ಟ್ರೈನನ್ನು ಆ ಥರ ನಿಲ್ಲಿಸಿ ಇದು ಮಾಡ್ಬೇಕಂತ ಹೇಳಿ ಯಾವುದೂ ಒಂದು ರೂಲ್ ಇಲ್ಲ. ಸೊ ಅದಕ್ಕಾಗಿ ಇವ್ರು ಏನು ಮಾಡಿರ್ತಾರೆ, TT ಅವ್ರಿಗೆ ರೊಕ್ಕ ಕೊಟ್ಟು ಏನು ಸೀಟ್ ಕ್ಯಾಪ್ಚರ್ ಮಾಡ್ಯಾರ ಅದು ಒರಿಜಿನಲ್ ಆಗಿ, ಅಂದ್ರೆ ಯಾವುದು ಏನು ಟೇಕ್ ಇಲ್ಲಾರ್ದೆ ಅವ್ರು ಏನೇನು ಬ್ಯಾಕ್ ಸೀನ್ಸ್ ಆ್ಯಂಗಲ್ಸ್ ಏನು ತೊಗೊಂಡಾರಲ್ಲ ಅವೆಲ್ಲ ಸಿಂಗಲ್ ಟೇಕ್ ಒಳಗೆ ತೊಗೊಂಡಿದ್ದವು. ಅದು ಇಂಡಿಯನ್ ಸಿನಿಮಾ ಒಳಗೆ ಅದು ಒಂಥರ ಟಾಪ್ ಪ್ರಿಯಾರಿಟಿ ಒಳಗೆ ಮಾಡಿದಂಥ ಸೀನ್ ಐತೆ, ಕರ್ಕೊಂಡು ಹೋಗಂಗೆ ಮಾಡ್ತಾರೆ. ಸೊ ವಾಪಸ್ ಅವ್ರು ಬರೋ ಟೈಮ್ ಒಳಗೆ ಒಂದು ಫೈಟ್ ಆಕೈತಿ. ಅದು ಮೊದಲೇ ಏನೋ ಆಗಿರ್ತೈತಿ, ಅದಾದ್ಮೇಲೆ ಅದು ಅಲ್ಲಿ ಕನೆಕ್ಷನ್ ಆಗಿ ಏನೇನೋ ಆಗಿ ಇವ್ರು ಕೋಮಾಗ ಹೋಗ್ಬಿಡ್ತಾರೆ. ಅದಾದ್ಮೇಲೆ ಇವ್ರ ಮನೆಯೊಳಗೂ ಬ್ಯಾಡ್ ಅಂತಿರ್ತಾರೆ ಹುಡುಗಿನ ಸ್ವಾತಿನ. ಯಾಕಂದ್ರೆ ಇವ್ರ ಸಲುವಾಗಿ ಅವ್ರು ಎಷ್ಟೋ ಕಷ್ಟಪಟ್ಟಿರ್ತಾರೆ. ಮತ್ತೆ ಹೇಳಿ ಅದೇ ಹುಡುಗಿ ಸಲುವಾಗಿ ಯಾಕಪ್ಪ ಅಂತ ಹೇಳಿ ಅವ್ರ ಮನೆ ಅಂದ್ರೆ ಆ ಹೀರೋಯಿನ್ ಕೂತಿರ್ತಾರೆ ಅಳ್ಕೊಂತ. ಅವ್ರ ಬ್ಯಾಕಿಂದ ನೋಡಿದ ತಕ್ಷಣ ಇವ್ರಿಗೆ ಅವಾಗ ಏನೋ ಉಸಿರು ಬಿಟ್ಟಂಗಾಗಿ ಹೋಗಿ ಅವ್ರ ಕೆಳಗೆ ಮಂಡಿ ಊರಿ ಅವ್ರ ಕಾಲು ಕೆಳಗೆ ಅಂದ್ರೆ ಅವ್ರು ಕುಂತಿರ್ತಾರ. ಬಟ್ ಅವ್ರ ಚೇರ್ ಮಗ್ಲಿಕ್ಕೆ ಹೋಗಿ ಇವ್ರು ಹೇಳಿ ಯಾಕೆ ನಾನು ನೆಲ್ಬಿಟ್ಟು ಹೊಂಟಿ ಹಂಗೆ ಏನೋ ಡೈಲಾಗ್ ಸೀನ್ ಐತಿ. ಬಟ್ ಅದೇನು ಲಾಸ್ಟಿಗೆ ಅದು ಗೆಲ್ತಾರಲ್ಲ ಅದೆಲ್ಲ ಲೈವ್ ಒಳಗೆ ಟೆಲಿಕಾಸ್ಟ್ ಆಗ್ತಿರ್ತೈತಿ. ಸೊ ಲಾಸ್ಟಿಗೆ ಅದೇನು ಲವ್ ಸಕ್ಸಸ್ ಆಕೈತಲ್ಲ ಅದು ಮಾತ್ರ ಮಸ್ತ್ ಐತಿ. ಇದೇ ಅದು ದೊಡ್ಡ ಎಂಡಿಂಗ್ ಆಕೈತಿ. ನನಗಂತೂ ಈ ಮೂವಿ ನೋಡಪ್ಪ 5/5 ಅಲ್ಲ, ನಾನು ಅಂತೇಳಿ 500 ಸ್ಟಾರ್ಸ್ ಇದ್ರು ನಾನು ಇದನ್ನು ಕೊಡಕ್ಕೆ ರೆಡಿ ಇದ್ದೆ. ಯಾಕಂದ್ರೆ ಅದ್ರೊಳಗಿರುವಂಥ ಸ್ಟೋರಿ ಅದು 1 ಸ್ಟಾರ್ ಕೊಡಲೇಬೇಕು. ಸಸ್ಪೆನ್ಸಿಗೆ ಅದಕ್ಕೊಂದು 2 ಸ್ಟಾರ್ ಅಂತ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ಯಾರ ಸಂದೀಪ ಮತ್ತು ಶರತ್ ಅನ್ನೋದನ್ನ. ಅದನ್ನೇನು 3 ಮಂದಿ ನಡವರ್ಕ್ ಏನು ಆಕೈತಿಲ್ಲ ಕನ್ವರ್ಸೇಷನ್ ಅದಕ್ಕಂತೂ 3 ಸ್ಟಾರ್. ಎಂಡಿಗೆ ಏನದೊಂದು ಸೀನ್ ಕ್ರಿಯೇಟ್ ಮಾಡಿರಲ್ಲ ಅದನ್ನಂತೂ ಪಕ್ಕ ಅದಕ್ಕೆ 4 ಸ್ಟಾರ್. ಓವರ್ ಆಲ್ ಎಲ್ಲ ಸೇರಿ 5 ಸ್ಟಾರನ್ನು ನಾ ಕೊಡತ್ತೀನಿ.